ರಾಜ್ಯದಲ್ಲಿ H1N1 ಪ್ರಕರಣಗಳು ಹೆಚ್ಚಾಗಿದ್ದು ಆತಂಕ ಮೂಡಿಸಿದೆ. ಕಳೆದ 8 ತಿಂಗಳಲ್ಲೇ 4125 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಜನವರಿಯಿಂದ ಆಗಸ್ಟ್ ಅವಧಿಯಲ್ಲಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. H1N1 ಸೋಂಕು ಹೆಚ್ಚಳದಿಂದ ಸಾರ್ವಜನಿಕರಲ್ಲಿ ಆತಂಕ ಮೂಡಲಿದ್ದು, ದಾಖಲಾದಂತಹ ಕೇಸ್ನಲ್ಲಿ ಅರ್ಧದಷ್ಟು ಬೆಂಗಳೂರಲ್ಲೇ ವರದಿಯಾಗಿದೆ. ರಾಜ್ಯದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಳವಾಗಿದೆ. ಸುರಕ್ಷತಾ ಮಾರ್ಗಸೂಚಿಯನ್ನ ಆರೋಗ್ಯ ಇಲಾಖೆ ಪಾಲಿಸಬೇಕು ಎಂದು ಸೂಚನೆಯನ್ನ ನೀಡಿದೆ. ಆದ ಎಂಟೈರ್ ಕಳೆದ ಜನವರಿಯಿಂದ ಇಲ್ಲಿಯ ತನಕ H1N1ಗೆ ಇವತ್ತು ಪಾಸಿಟಿವ್ ಆಗಿ ಬಂದದ್ದು 4212. ಅವರೆಲ್ಲರೂ ಕೂಡ ಇವತ್ತು ಗುಣಮುಖರಾಗಿದ್ದಾರೆ. ಇದರಲ್ಲಿ ಅವರ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅವರ ಊರಲ್ಲೇ ತಗೊಂಡಿದ್ದಾರೆ. ಕೆಲವು ಇವತ್ತು ಹಾಸ್ಪಿಟಲಲ್ಲಿ ಇವತ್ತು ಚಿಕಿತ್ಸೆ ಪಡೆದಿದ್ದಾರೆ. ಈಗ ಕೂಡ ಅವರಷ್ಟೇ ಮನೆಯಲ್ಲಿ ಅಲ್ಲಿ ತಗೊಳ್ಳುವವರೇ ಇವತ್ತು ಹೆಚ್ಚಾಗಿದ್ದುಕೊಂಡು ಈಗ ಸುಮಾರು 300ರಿಂದ 400 ಕೇಸಸ್ ತನಕ ಇವತ್ತು ಇರ್ತದೆ. ಅದು ಹೆಚ್ಚಿನದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇವತ್ತು ಜಾಸ್ತಿ, BBMP ವ್ಯಾಪ್ತಿಯಲ್ಲಿ ಇವತ್ತು ಜಾಸ್ತಿ ಇದೆ. ಆದರೆ ಅದು ಬೇರೆ ಜ್ವರ ಥರ ಸ್ವಾಭಾವಿಕ, ಅಲ್ಲಿ ಔಷಧ ತಗೊಂಡು ಅದನ್ನು ಔಷಧ ಮತ್ತು ಅದರ ಬಗ್ಗೆ ನಾವು ಪ್ರಿಕಾಷನ್ ತಗೊಂಡ್ರೆ ಅಲ್ಲಿ ಯಾವುದೂ ಕೂಡ ಸಮಸ್ಯೆ ಇರುವುದಿಲ್ಲ. ಅದಕ್ಕಾಗಿ ಜನರು ಇವತ್ತು ಸ್ವಯಂ ಪ್ರೇರಿತ ಜಾಗೃತ ವಹಿಸುವಂಥ ಕೆಲಸ ಇವತ್ತು ಆಗಬೇಕು. ಒಂದೇನಂತ ಹೇಳಿದರೆ, ಬಹುಶಃ ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಆಹಾರ ವ್ಯವಸ್ಥೆ ಆಗುವಾಗ ಅದು ಬಿಸಿ ನೀರೇ ಇವತ್ತು ಕುಡಿಬೇಕು. ಯಾಕೆ ಬಿಸಿ ನೀರೇ ಕುಡಿಬೇಕಂತ ಹೇಳಿದರೆ, ಈ ನೀರಲ್ಲಿ ಕೂಡ ಕೆಲವೊಮ್ಮೆ ವೈರಸ್ ಇರ್ತದೆ, ಆ ಪಾತ್ರದ ಕೂಡ ವೈರಸ್ ಇರ್ತದೆ. ಆವಾಗ ಆದಷ್ಟು ಬಿಸಿ ನೀರು ಕಾಯಿಸಿದರೆ ಬಹುಶಃ ಅಲ್ಲಿ ವೈರಸ್ ಸತ್ತು ಹೋಗ್ತದೆ. ಆದ ಕಾರಣ ನೀವು ಕುಡಿಯೋ ನೀರಿನಲ್ಲಿ ವೈರಸ್ ಇಲ್ಲದಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅದು ನೀವು ಬಿಸಿ ನೀರು ಕುಡಿಲೇಬೇಕಂತೇಳಿ ಭಾಳ ಸ್ಪಷ್ಟವಾದ ಸಂದೇಶ ನಾವು ಮೆಸೇಜ್ ಕೊಟ್ಟಿದ್ದೇವೆ. ಎಲ್ಲ ಹೋಟೆಲ್ಗಳಿಗೆ ಕೂಡ ನಾವು ಸೂಚನೆ ಕೂಡ ಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ಬಿಸಿ ನೀರೇ ಕೊಡಬೇಕು. ಯಾರಾದ್ರೂ ಅಂತ ತಣ್ಣೀರೇ ಕೇಳಿದರೆ ಮಾತ್ರ ಅವ್ರು ಕೊಡೋಂಥ ವಿಚಾರ ಇರುವಂಥದ್ದು. ಎರಡನೇದು, ಯಾರಿಗಾದ್ರೂ ಸ್ವಲ್ಪ ಶೀತ ಜ್ವರ ಬಂದರೆ ನನ್ನನ್ನು ಕೂಡ ಸೇರಿಸಿಕೊಂಡು ಆದಷ್ಟು ನಾವು ಜನರ ಮಧ್ಯೆ ಹೋಗಲಿಕ್ಕೆ 1-2 ದಿವಸ ಸ್ವಲ್ಪ ಮಟ್ಟ ನಾವು ದೂರ ಇರಬೇಕು. ಯಾಕೆಂತ ಹೇಳಿದರೆ, ನಿಮ್ಗೆ ಹೇಗಾದರೂ ಬಂದಿದೆ, ಇನ್ನು ನೀವು ಹೋಗಿ ಇನ್ನೊಬ್ಬರಿಗೆ ಕೊಡುವಂಥ ಪರಿಸ್ಥಿತಿ ಆಗ್ತದೆ. ಅದು ನೀವು 1-2 ದಿವಸ ಸ್ವಲ್ಪ ದೂರ ಇದ್ದು ಆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಅಲ್ಲಿ ಯಾವುದೇ ನಿಮಗೆ ಅದು ಆಟೋಮೆಟಿಕ್ಕಾಗಿ ತಾವು ಗುಣಮುಖರಾಗಿ ಹೋಗ್ತೀರಿ. ಇನ್ನು ಕೆಲವರಿಗೆ ಹೋಗಲೇಬೇಕು, ಹೊರಗಡೆ ಹೋಗೋದಿರಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಗೆ ಎಷ್ಟೇ ಜ್ವರ ಬಂದರೂ ಕೂಡ ನೀವೆಲ್ಲ ಬರಲೇಬೇಕು ನಮ್ಮ ಮಧ್ಯದಲ್ಲಿ. ಈಗ ನಿಮ್ಮಿಂದ ನಮಗೆ ಬರಬಾರ್ದಲ್ಲ, ಅದಕ್ಕೆ ನೀವು ಸ್ವಲ್ಪ ಮಾಸ್ಕ್ ಹಾಕಿಕೊಂಡು ಜಾಗ್ರತೆಯಿಂದ ನೀವು ಹೋಗ್ಬೇಕು ಪಬ್ಲಿಕ್ ಮೂಮೆಂಟಲ್ಲಿ. ಅದು ನೀವು ಸಾಮಾಜಿಕವಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಒಂದು ವಿಚಾರ ಇವತ್ತು ಆಗ್ತದೆ. 2-3 ದಿವಸ ನಂತರ ಕೂಡ ಅಂಥದ್ದೇ ಒಂದೊಂದು ಜ್ವರ ಇದೆ ಅಂತ ಹೇಳಿದರೆ ಟೆಸ್ಟಿಗೆ ಹೋಗ್ಬೋದು. ಅದರಲ್ಲಿ ಏನಾದರೂ ಅಂಥ ಸಿಂಪ್ಟಮ್ಸ್ ಕಂಡು ಬಂದರೆ ಇವತ್ತು ಬಹುಶಃ ತಕ್ಷಣ ಅದಕ್ಕೆ ಬೇಕಾದ ಔಷಧ ಕೂಡ ನಮ್ಮೆಲ್ಲ PSCಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಎಲ್ಲ ಕೂಡ ಕಡೆ ಇದೆ. ನಾವು ಇಲ್ಲಿಂದಲೇ ನಾವು ಪರ್ಚೇಸ್ ಬಹುಶಃ ಏನು ನಾವು ಟೆಂಡರ್ ಮೊನ್ನೆ ಮಾಡೋದು ಬಹುಶಃ ಅದು ಶೀಘ್ರದಲ್ಲಿ ಹೋಗ್ತದೆ. ಇಲ್ಲ ಅಲ್ಲಿ ತನಕ ಕೆಲವು ಭಾಳ ಸ್ಟಾಕ್ ಇದೆ, ಇಲ್ಲದವರಿಗೆ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಕಳೆದ 8 ತಿಂಗಳಿನಲ್ಲಿ ರಾಜ್ಯದಲ್ಲಿ H1N1 ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಜೊತೆಗೆ ಜನಸಾಮಾನ್ಯರು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಸವಿತಾ? ಈಗಾಗಲೇ ಕಳೆದ 8 ತಿಂಗಳಿಂದ H1N1 ಪ್ರಕರಣಗಳು ಏನಿದಾವೆ ದುಪ್ಪಟ್ಟಾಗ್ತಾ ಇದ್ದಾವೆ. ಪ್ರಮುಖವಾಗಿ ಜನವರಿಯಿಂದ ಆಗಸ್ಟ್ವರೆಗೂ 4125 ಪ್ರಕರಣಗಳು ದಾಖಲಾಗಿದ್ದಾವೆ. 15 ಜಿಲ್ಲಾವಾರು ಅಂತ ನೋಡ್ತಾ ಹೋದರೆ 15 ಜಿಲ್ಲೆಗಳಲ್ಲಿ ಈ ಸೋಂಕಿತ ಪ್ರಕರಣಗಳು ತುಂಬಾ ಆಕ್ಟಿವೇಟ್ ಆಗಿದ್ದಾವೆ, ಮತ್ತೆ ಸಂಖ್ಯೆಗಳು ಜಾಸ್ತಿ ಕೂಡ ಆಗ್ತಾ ಇದ್ದಾವೆ.
ಇನ್ನು 4,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಅಂದರೆ ಕಂಡು ಬಂದಂತಹ ಪ್ರಕರಣಗಳಲ್ಲಿ ಅರ್ಧಕ್ಕರ್ಧ ಪ್ರಕರಣಗಳು ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾವೆ. ಆರೋಗ್ಯ ಇಲಾಖೆ ಈಗಾಗಲೇ ಒಂದು ಸೂಚನೆಯನ್ನ ನೀಡಿದೆ. H1N1 ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಜೊತೆ ಆರೋಗ್ಯ ಇಲಾಖೆ ಕೂಡ ಕಳವಳ ವ್ಯಕ್ತಪಡಿಸಿದೆ. ಮುಂಜಾಗ್ರತಾ ಕ್ರಮಗಳನ್ನು ಫಾಲೋ ಮಾಡುವಂತೆ ಹೇಳಿದೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು, ಜನರೊಂದಿಗೆ ಬೆರೆಯುವಾಗ ಮಾಸ್ಕ್ ಧರಿಸಬೇಕು, ಅನವಶ್ಯಕವಾಗಿ ಆಚೆ ಸುತ್ತಾಡಬಾರ್ದು, ಕೆಮ್ಮು ಶೀತ ಜ್ವರದ ಲಕ್ಷಣಗಳು ಕಂಡು ಬಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು, ಆಸ್ಪತ್ರೆಗೆ ಹೋಗಬೇಕು, ವೈದ್ಯರಿಗೆ ಭೇಟಿ ನೀಡಿ ತಪಾಸಣೆಗೆ ಮುಂದಾಗಬೇಕು. ಇನ್ನು ಪ್ರಮುಖವಾಗಿ ನಾವೇ ಏನಾದರೂ ಜ್ವರ ಬಂದರೆ ಮೆಡಿಕೇಶನ್ ಅಂತ ಸೆಲ್ಫ್ ಟ್ರೀಟ್ಮೆಂಟ್ ನಾವೇ ತಗೊಳ್ಳಂಗಿಲ್ಲ, ವೈದ್ಯರನ್ನ ಭೇಟಿ ಮಾಡಬೇಕು. ಕೆಮ್ಮು ಶೀನು ಸಾಮಾನ್ಯ ಲಕ್ಷಣಗಳು ಕಂಡು ಬಂದ್ರೂ ವಾತಾವರಣದಲ್ಲಿ ವ್ಯತಿರಿಕ್ತ ಪರಿಣಾಮ ಆಗ್ತಿದೆ, ಆದ್ರಿಂದ ಈ ಸಮಸ್ಯೆ ಆಗಿದೆ ಅಂತ ನೀವೇ ಅಂದಾಜು ಮಾಡಿದೆ, ವೈದ್ಯರನ್ನ ಭೇಟಿ ಮಾಡಬೇಕು ಅಂತ ಕೂಡ ಆರೋಗ್ಯ ಇಲಾಖೆ ಈ ಕಟ್ಟುನಿಟ್ಟಿನ ಸೂಚನೆಯನ್ನು ಹೊರಡಿಸಿದೆ. ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸಚಿವರು ಈ ಬಗ್ಗೆ ಅಂದರೆ H1N1 ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ವೈದ್ಯರು ಮತ್ತೆ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ಕ್ರಮಗಳನ್ನು ಫಾಲೋ ಮಾಡಬೇಕು, ಇನ್ನು ಒಂದೊಮ್ಮೆ ಹೆಚ್ಚಾದರೆ ಪ್ರಕರಣಗಳು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು, ಆರಂಭಿಕ ಹಂತದಲ್ಲೇ ಕಂಟ್ರೋಲ್ ಹೇಗೆ ಮಾಡಬೇಕು, ಅದರಲ್ಲೂ ಬೆಂಗಳೂರಿನಲ್ಲಿ ಜಾಸ್ತಿ ಪ್ರಕರಣಗಳು ಅಂದರೆ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗಿರೋ ಕಾರಣದಿಂದಾಗಿ ಬೆಂಗಳೂರಿನ ಜನರು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತೆ ಒಂದೊಮ್ಮೆ ಸೋಂಕು ದುಪ್ಪಟ್ಟಾದರೆ ಆರೋಗ್ಯ ಇಲಾಖೆಯ ಜೊತೆಗೆ ಆಸ್ಪತ್ರೆಗಳು ಯಾವ ರೀತಿ ಸನ್ನದ್ಧರಾಗಬೇಕು ಅನ್ನೋ ಬಗ್ಗೆ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಪ್ರಮುಖವಾಗಿ ಸಭೆ ಮಾಡ್ತಿರುವಂಥದ್ದು. ಸಭೆಯಲ್ಲಿ ಮುಖ್ಯ ಅಂಶಗಳ ಬಗ್ಗೆ ಅಂದರೆ ಈ ಒಂದು H1N1 ಬಗ್ಗೆ ಒಂದಿಷ್ಟು ಮುಖ್ಯ ಅಂಶಗಳ ಬಗ್ಗೆ ಆರೋಗ್ಯ ಸಚಿವರು ಖುದ್ದು ವೈದ್ಯರು ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾರಂತಾನೆ ಹೇಳ್ಬೋದು. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.